ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶು ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಾಡ್ತಾ ಇದ್ದೀನಿ. ಇದು ಬಂದು ಶಿವರಾತ್ರಿ ಹಬ್ಬದ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಬ್ಬದ ಪ್ರಯುಕ್ತ ಫೋಟೋ ಎಲ್ಲ ಒರೆಸ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಫೋಟೋ ಎಲ್ಲ ಕ್ಲೀನ್ ಮಾಡಿ ಹಾಗೆ ಬಾಗಿಲು ತೊಳೆದು ಬಾಗಿಲಿಗೆ ಹೊಸ್ಲಿಗೆಲ್ಲ ರಂಗೋಲಿ ಹಾಕೊಂಡು ತುಳಸಿ ಗಿಡದ ಹತ್ರನೂ ಕೂಡ ಕ್ಲೀನ್ ಮಾಡ್ಕೊಂಡು ಅಲ್ಲೂ ಕೂಡ ಒಂದು ಸಿಂಪಲ್ ಆಗಿರೋ ರಂಗೋಲಿ ಹಾಕೊಂಡು ಸ್ವಲ್ಪ ಕಲರ್ ಎಲ್ಲ ಹಾಕೊಂಡಿದ್ದೀನಿ. ತುಳಸಿ ಗಿಡದ ಪಾಟ್ ಎಲ್ಲ ತೊಳೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಾಕೊಂಡು ಹಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇ ಹಿಂದಿನ ದಿನ ಕೆಲಸ ಮಾಡ್ಕೊಂಡ್ರು ಹಬ್ಬದ ದಿನ ಮಾಡಿದ್ರೇನೆ ಲಕ್ಷಣ ಕಾಣೋದು ಅಷ್ಟು ಅಂದ್ರೆ ಕ್ಲೀನ್ ಮಾಡಿ ಮನೆಯೆಲ್ಲ. ಹಾಗೆ ನಾನು ಕೂಡ ಸ್ಯಾರಿ ಹಾಕೊಂಡಿದ್ದೀನಿ. ಪೂಜೆ ಮಾಡ್ಬೇಕು ಇವತ್ತು ಹಬ್ಬ ಅಂತ. ಪೂಜೆ ಆಗೋವರೆಗೂ ಸ್ಯಾರಿಲೇ ಇರ್ತೀನಿ. ಪೂಜೆ ಆದ್ಮೇಲೆ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಲ್ಲ, ಅವಾಗ ಮಾಮೂಲಿ ಹೀಗೆ ಪೂಜೆ ಮಾಡೋದಕ್ಕೆ ಅಂತ ರೆಡಿ ಆಗಿದ್ದೀನಿ. ಸ್ನಾನ ಮಾಡಿ ಮಕ್ಕಳು ಕೂಡ ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನ್ ಪೂಜೆ ಮಾಡ್ಕೊಂಡಾದ್ಮೇಲೆ ಮಕ್ಕಳು ಕೂಡ ಪೂಜೆ ಮಾಡ್ಕೊಂಡ್ರು. ನಮ್ಮನೆ ದೇವ್ರು ಬಂದ್ರು ಶಿವ ಆಗಿರೋದ್ರಿಂದ ನಂಜುಂಡೇಶ್ವರ, ಈಶ್ವರ, ಮಹದೇಶ್ವರ ನಮ್ಮನೆ ದೇವರಾಗಿರೋದ್ರಿಂದ ಮಕ್ಕಳು ಕೈಲಿ ಕೂಡ ಪೂಜೆ ಮಾಡಿಸ್ತಾ ಇದೀವಿ. ಅವ್ರಿಗೂ ಸ್ನಾನ ಮಾಡಿ ಹಾಗೆ ವಿಭೂತಿ ಎಲ್ಲ ಇಕ್ಕು ಹಣೆಗೆ ಪೂಜೆ ಮಾಡ್ತಾ ಇದಾರೆ. ಇಬ್ರು ಪೂಜೆ ಮಾಡ್ತಾ ಇದಾರೆ. ವಿಡಿಯೋ ಮಾಡೋದಕ್ಕೆ ಹೋದ್ರೆ ವಿಡಿಯೋ ಕೂಡ ಮಾಡಿಸ್ಕೊಡಲ್ಲ. ಹಾಗೆ ನಾನ್ ನೋಡಿ ಶಿವಲಿಂಗ ಮಾಡಿದ್ದೆ, ಐಸ್ನಲ್ಲಿ ಮಾಡಿದ್ದೆ. ಒಂದು ಲೋಟ ಒಂದು ಬಟ್ಲಿಗೆ ನೀರ್ ಇಟ್ಬಿಟ್ಟಿದ್ದೆ ಹಿಂದಿನ ದಿನನೇ. ಅದ್ರಿಂದಾನೇ ಶಿವಲಿಂಗ ಮಾಡ್ಬಿಟ್ಟು ಅದಕ್ಕೇನೆ ಅಭಿಷೇಕ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಅಭಿಷೇಕ ಮಾಡೋಣ ಅನ್ಕೊಂಡ್ರೆ ಶಿವಲಿಂಗ ಇರ್ಲಿಲ್ಲ. ಆದ್ರಿಂದ ಈ ರೀತಿ ಮಾಡ್ದೆ. ಇದು ಬಂದು ಒಂದ್ ಚಮತ್ಕಾರ ಏನು ಅಂದ್ರೆ, ಈ ಐಸ್ದ್ ಲಿಂಗ ಬಂದು ನಾನ್ ಪೂಜೆ ಮಾಡಿದ್ದು ಬೆಳಿಗ್ಗೆ 9 ಗಂಟೆಲಿ. ಇದು ಬಂದು 12 ಗಂಟೆ 1 ಗಂಟೆ ಆದ್ರೂನು ಕರಗಿರ್ಲೇ ಇಲ್ಲ. ಎಲ್ರೂ ಪೂಜೆ ಮಾಡೋವರ್ಗುನು ಹಾಗೆ ಇತ್ತು. ಹಾಗೆ ಬಿಲ್ಪತ್ರೆ ಎಲ್ಲ ಕಟ್ಕೊಂಡು ಶಿವನ್ಗೆ ಈಶ್ವರನ್ಗೆ ಹಾಕೊಂಡಿದೀನಿ. ಫೋಟೋಕ್ಕೆಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡಿದೀನಿ. ಹಾಗೆ ಶಿವಲಿಂಗಕ್ಕೂ ಕೂಡ ಪೂಜೆ ಮಾಡ್ಕೊಂಡು ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಹೊಡೆದು ಪೂಜೆ ಮಾಡ್ಕೊಂಡಿದೀನಿ. ಪಾಯಸ ಒಂದ್ ಮಾಡಿಡ್ಬೇಕು. ಹೆಸರುಬೇಳೆ ಮಾಡ್ಲಿಲ್ಲ ಇವತ್ತು. ಅವಲಕ್ಕಿಯಿಂದ ರಸಾಯನ ಮಾಡ್ಕೊಂಡಿದೀನಿ. ಪಾಯಸ ಕೂಡ ಮಾಡ್ಬಿಟ್ಟು ಫಸ್ಟೇನೆ ಎತ್ತಿ ದೇವ್ರ ಫೋಟೋ ಹತ್ರ ಇಡ್ಬೇಕು. ಹಾಗೆ ವಡೆ ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್. ಅಲಸಂದೆ ಬೇಳೆ ಮಾಡ್ಸಿದ್ದೆ, ನಮ್ಮಮ್ಮ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದರಿಂದಾನೇ ಇವತ್ತು ನಾನು ವಡೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಹಾಗೆ ಪಾಯಸ ಮಾಡ್ಕೊಂಡಿದೀನಿ. ಇವತ್ತು ಹಬ್ಬದ ದಿನ ಏನೇನ್ ಅಡಿಗೆ ಅಂದ್ರೆ ಪಾಯಸ, ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೀನಿ. ಆಮೇಲೆ ಜಾಸ್ತಿ ಯಾರು ಪಾಯಸ ಅಷ್ಟು ಕುಡಿಯೋದಿಲ್ಲ. ನನ್ ಮಗ ದೊಡ್ಡವನ್ಗಷ್ಟೇ ಪಾಯಸ ಇಷ್ಟ, ಅವನಿಗೋಸ್ಕರ ಪಾಯಸ ಮಾಡ್ಕೊಂಡಿದೀನಿ. ಹಾಗೆ ಸಾಂಬಾರು, ಬೇಳೆ ನುಗ್ಗಿಕಾಯಿ ಹಾಕಿ ನುಗ್ಗಿಕಾಯಿ ಅಲ್ಲ ಸಾರಿ, ಗೆಡ್ಡೆಕೋಸು ಹಾಕಿದೀನಿ. ನುಗ್ಗಿಕಾಯಿ ಖಾಲಿ ಆಗಿತ್ತು, ಅದರಿಂದ ಗೆಡ್ಡೆಕೋಸು ಬೇಳೆ ಹಾಕಿ ಸಾಂಬಾರ್ ಮಾಡ್ಕೊಂಡಿದೀನಿ. ಅದ್ರ ಜೊತೆಗೆ ರೈಸ್ ಕೂಡ ಮಾಡ್ಕೊಂಡಿದೀನಿ. ನಾವು ಊಟ ಮಾಡೋದೇನಿದ್ರು ಮಧ್ಯಾಹ್ನ ಒಂದೊತ್ತು ಊಟ ಮಾತ್ರ ಉಪವಾಸ ಇರ್ತೀವಿ. ಅಂದ್ರೆ ಮಧ್ಯಾಹ್ನವರೆಗೂ ಉಪವಾಸ ಇರ್ತೀವಿ. ಆಮೇಲೆ ಊಟ ಮಾಡ್ತೀವಿ. ಮಧ್ಯಾಹ್ನ ಮೇಲೆ 1 ಗಂಟೆ 2 ಗಂಟೆ ಮೇಲೆ ಅಡಿಗೆ ಎಲ್ಲ ಮಾಡಿ ಊಟ ಮಾಡ್ತೀವಿ. ಈಗ ನಾನು ಅಲಸಂದೆ ಬೇಳೆ ವಡೆ ಮಾಡ್ತಾ ಇದ್ದೀನಿ. 1 ಅವರ್ ಹಿಂದೆನೆ ತೊಳೆದು ಚೆನ್ನಾಗಿ ನೆನೆಯಕ್ಕೆ ಇಟ್ಟಿದ್ದೆ ಅಲಸಂದೆ ಕಾಳನ್ನ. ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಚ್ಕೊಂಡಿದೀನಿ. ಸಣ್ಣದಾಗಿ ಇಷ್ಟನ್ನು ತೊಳೆದು ಹಚ್ಕೊಂಡು ಇಟ್ಕೊಂಡಿದೀನಿ. ಈಗ ಬೇಳೆನೆಲ್ಲಾನು ರುಬ್ಕೋಬೇಕು ನಾನು. ಅದ್ರ ಜೊತೆಗೆ ಕಾಳ್ ಜೊತೆಗೇನೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಕೂಡ ರುಬ್ಕೋಬೇಕು. ಈಗ ಒಂದ್ ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪನೇ ಬೇಳೆನ ಹಾಕೋತಾ ಇದ್ದೀನಿ. ಇದೇನಂದ್ರೆ ಸ್ವಲ್ಪ ಕಲರ್ ಬರಲ್ಲ ವಡೆ, ವೈಟ್ಗೆ ಇರುತ್ತೆ ವಡೆ ಒಳಗಡೆ. ಮೇಲ್ಗಡೆ ಕಲರ್ ಬರುತ್ತೆ, ಒಳಗಡೆ ವೈಟ್ಗೆ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಅಲಸಂದೆ ಕಾಳು, ಹಸಿ ಕಾಳು ಕೂಡ ಹಾಕಿ ಕೂಡ ಮಾಡ್ಕೋಬಹುದು ವಡೆನ. ನಾನು ಬೇಳೆ ಹಾಕಿ ಮಾಡ್ಕೊತಾ ಇದ್ದೀನಿ. ಬೇಳೆ ಒಡ್ಸಿರೋದ್ರಿಂದ ಸಿಪ್ಪೆ ಎಲ್ಲ ಇರಲ್ವಲ್ಲ, ಅದರಿಂದ ಸ್ವಲ್ಪ ವೈಟ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಎಲ್ಲವನ್ನು ರುಬ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಕಾಳು ತರ್ತರಿಯಾಗಿ ರುಬ್ಕೋಬೇಕು. ಇದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎರಡನ್ನು ಹಾಕು ಅದನ್ನು ಕೂಡ ರುಬ್ಕೋತಾ ಇದ್ದೀನಿ. ಬೇಕು ಕಲರ್ ಬೇಕು ಅಂತಂದ್ರೆ ಬೆಳಗ್ಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಕೂಡ ಹಾಕೋಬಹುದು ನೆನೆಸ್ಬಿಟ್ಟು. ನಾನು ಹಸಿಮೆಣಸಿನ್ಕಾಯಿ ಅಷ್ಟೇ ಹೆಚ್ಚಾಕೊಂಡಿದ್ದೀನಿ. ಕಲರ್ ಆಗಿರ್ಬೇಕು ಅಂತ ಅಂದ್ರೆ ಬೇಡಗಿ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಹಾಕೋಬೇಕಾಗುತ್ತೆ ನೆನೆಸ್ಬಿಟ್ಟು. ಇದ್ರ ಜೊತೆಗೆ ನಾನು ಹಚ್ಚಿಟ್ಕೊಂಡಿದ್ನಲ್ಲ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲವನ್ನು ಹಾಕೊಂಡು ಉಪ್ಪು ಹಾಕಿ ಇದನ್ನ ಕಲಸಿ ಇಟ್ಕೊತಾ ಇದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು. ಜಾಸ್ತಿ ಉಪ್ಪಾದ್ರೆ ತಿನ್ನಕ್ಕಾಗಲ್ಲ, ಈಗಂತೂ ತುಂಬಾ ಬಿಸಿಲಿದೆ. ಆದ್ರಿಂದ ಸ್ವಲ್ಪ ಉಪ್ಪು ಕಡಿಮೆನೆ ಹಾಕೋಬೇಕಾಗುತ್ತೆ. ಜಾಸ್ತಿ ಉಪ್ಪಾದ್ರೂ ತಿನ್ನಕ್ಕಾಗಲ್ವಲ್ಲ, ಆದ್ರಿಂದ ಸ್ವಲ್ಪ ಲೈಟ್ ಆಗಿ ಇರ್ಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಕೈ ಬಿಡ್ದಂಗೆ ಎಲ್ಲಾ ಕಡೆ ಉಪ್ಪು ಹೋಗ್ಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಕೂಡ ಮಿಕ್ಸ್ ಮಾಡ್ಕೊತಾ ಇದೀನಿ. ಬೇಳೆನ
ರುಬ್ಕೋಬೇಕಾದ್ರೆ ನೀರೆಲ್ಲ ಹಾಕೋಬಾರ್ದು. ಹಾಗೆ ರುಬ್ಕೋಬೇಕು. ನೀರೆಲ್ಲ ಹಾಕೊಂಡ್ರೆ ಬೇಳೆ ಕಲ್ಸ್ಕೋಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಪಾಯಸ ತರ ಆಗ್ಬಿಡುತ್ತೆ. ಅದರಿಂದ ಯಾವತ್ತೂ ವಡೆಗೆ ನೀರ್ ಹಾಕೊಳ್ಳಲ್ಲ. ಹಾಗೇನೆ ನಾವು ರುಬ್ಕೊಳ್ಳೋದು ತರ್ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಕಾಳು ಬಾಯಿಗೆ ಸಿಕ್ಬೇಕು. ಅವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಇರುತ್ತೆ. ಎಲ್ಲವನ್ನು ಈ ರೀತಿ ಚೆನ್ನಾಗಿ ಕಲಸಿ ಇಟ್ಕೊತಾ ಇದೀನಿ. ನಾನು ಇಷ್ಟ ದಿನ ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ಲಿಲ್ಲ ಅಂತ ಅಂದ್ರೆ ನಮ್ಮ ಆಂಟಿ ಬಂದಿದ್ರು. ನಮ್ಮ ಯಜಮಾನ್ರು ಅಕ್ಕ ಮತ್ತೆ ತಂಗಿ ಬಂದಿದ್ರು. ಅದರಿಂದ ಅವ್ರು ಬಂದಿದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಕ್ಕಾಗಿಲ್ಲ. ಮನೇಲಿ ಕೆಲಸ ಇರುತ್ತಲ್ಲ ತುಂಬಾ. ಅಡಿಗೆ ಮಾಡ್ಬೇಕು, ನಾಷ್ಟ ಮಾಡ್ಬೇಕು, ಕಾಫಿ ಮಾಡ್ಬೇಕು, ಟೀ ಮಾಡ್ಬೇಕು, ಈ ತರ ಕೆಲಸಗಳು ಇದ್ದೇ ಇರುತ್ತೆ. ಪಾತ್ರೆ ತೊಳೆಯೋದೆಲ್ಲ. ಅದರಿಂದ ಅಪ್ಲೋಡ್ ಮಾಡಕ್ ಹೋಗಿಲ್ಲ. ಒಂದ್ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಕಲ್ಸ್ಬಿಟ್ಟು ಈಗ ಎಣ್ಣೆ ಇಟ್ಕೊಂಡು ಒಂದೊಂದೇ ವಡೆನ ಹಾಕೋತಾ ಇದೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಂದ್ ವಡೆ ಸ್ವಲ್ಪ ವಡೆಗಳನ್ನೆಲ್ಲ ಹಾಕಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಹಾಗೆ ಬಿಡ್ಬೇಕು. ಒಂದ್ ಸೈಡ್ ಬೆಂದಾದ್ಮೇಲೆ ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೋಬೇಕು. ಮತ್ತೆ ಇದ್ರ ಜೊತೆಗೆ ಪಾಯಸ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹೆಸರುಬೇಳೆ ಪಾಯಸ. ಅದ್ರಲ್ಲೂ ಈ ಬಿಸಿಲಲ್ಲಂತೂ ಹೆಸರುಬೇಳೆ ಪಾಯಸ ತಂಪು ಕೂಡ ಪಾಯಸ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಬ್ಬಗಳು ಇರ್ಬೇಕಾದ್ರೆ ಈ ರೀತಿ ಏನಾದ್ರೂ ಸ್ಪೆಷಲ್ ಆಗಿ ಮಾಡೋದೇ ಒಂದ್ ಖುಷಿ. ಯಾವತ್ತು ನಾವು ಉಪವಾಸ ಇರ್ಲಿಲ್ಲ. ಒಂದ್ ಹೊತ್ತು ಉಪವಾಸ ಇರ್ತೀವಿ. ಬೆಳಗಿಂದ ಊಟ ಬಿಡ್ತೀವಿ ಅಷ್ಟೇನೆ. ಪೂಜೆ ಆದ್ಮೇಲೆ ನೆಕ್ಸ್ಟ್ ಊಟ ಮಾಡ್ತೀವಿ. ಮಕ್ಳು ಇರ್ತಾರಲ್ಲ ಮನೇಲಿ ಅವ್ರಿಗೋಸ್ಕರ ಅಡ್ಗೆ ಮಾಡ್ಬೇಕು. ನಮ್ಮ ಮನೆಯವರು ಇರ್ತಾರೆ. ಹಾಗೆ ಬಿಪಿ ಶುಗರ್ ಟ್ಯಾಬ್ಲೆಟ್ ತಗೊಳ್ಳೋರು ಇರ್ತಾರೆ. ಉಪವಾಸ ಕೂಡ ಇರಕ್ಕಾಗಲ್ಲ. ಹಾಗೆ ಎಲ್ಲಾದ್ರೂ ಹೊರಗಡೆ ದೇವಸ್ಥಾನಕ್ಕೆ ಹೋದ್ರೆ ಜಾಗರಣೆ ಕೂಡ ಮಾಡ್ಬೋದು. ಆ ಜಾಗರಣೆ ಮಾಡಕ್ಕೂ ಕೂಡ ಇಲ್ಲಿ ಎಲ್ಲಿಗೂ ನಮ್ ಸೈಡ್ ಎಲ್ಲೂ ಜಾಗರಣೆ ಮಾಡಲ್ಲ. ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗ್ಬೇಕು. ಇಲ್ಲ ನಂಜನಗೂಡ್ಗೆ ಹೋಗ್ಬೇಕು, ಇಲ್ಲ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕು. ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷ ಶಿವರಾತ್ರಿ ಟೈಮ್ ಅಲ್ಲೇನೆ ಮಕ್ಳುಗಳಿಗೆ ಟೆಸ್ಟ್ ಎಕ್ಸಾಮ್ಸ್ ಪ್ರಿಪೇಟರಿ ಈ ತರ ಬಿದ್ಬಿಡುತ್ತೆ ನಮ್ಗೆ. ಆದ್ರಿಂದ ಯಾವ ದೇವಸ್ಥಾನಕ್ಕೂ ಹೋಗಕ್ಕಾಗ್ಲಿಲ್ಲ. ನಾವೇನಿದ್ರು ದೇವಸ್ಥಾನಗಳಿಗೆಲ್ಲ ಹೋಗೋದು ಬೇಸಿಗೆನೆ. ಬೇಸಿಗೆ ರಜೆ ಬರುತ್ತಲ್ಲ ಸಮ್ಮರ್ ಹಾಲಿಡೇಲಿ ಅವಾಗ ಮಕ್ಳು ನಮ್ಮನೆಯವರು ನಾವು ಎಲ್ಲ ಹೋಗ್ತೀವಿ. ಈಗಂತೂ ಹಬ್ಬಗಳಲ್ಲಿ ಯಾವ ದೇವಸ್ಥಾನಕ್ಕೂ ಹೋಗಕ್ಕಾಗಲ್ಲ. ನೋಡಿ ಚೆನ್ನಾಗ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ ಎರಡು ಸೈಡು. ಎಲ್ಲಾನು ಈಗ ತೆಗ್ದು ಇಟ್ಕೊತಾ ಇದೀನಿ ಎಣ್ಣೆ ಸುರಿಸ್ಕೊಂಡು ನೀಟಾಗಿ. ತುಂಬಾನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಳಿಗಂತೂ ತುಂಬಾನೇ ಇಷ್ಟ ಆಯ್ತು. ನಮ್ಮ ಮಕ್ಳಂತೂ ಇಷ್ಟಪಟ್ಟು ತಿಂದ್ರು. ನಮ್ ಸೈಡು ವಡೆ ಜೊತೆ ಪಾಯಸ ಕೂಡ ತಿಂತಾರೆ. ನೋಡಿ ಈ ವಡೆ ಜೊತೆಗೆ ಒಂದ್ ಬಟ್ಲಲ್ಲಿ ಪಾಯಸ ಹಚ್ಕೊಂಡು ತಿಂತೀವಿ ನಾವು. ತುಂಬಾನೇ ಚೆನ್ನಾಗಿರುತ್ತೆ ಅದು ಸ್ವೀಟು ಖಾರವಾಗಿ. ತಿರ್ಗಾ ನೆನೆಸ್ಬಿಟ್ಟು ಕೂಡ ತಿಂತಾರೆ ಪಾಯಸ ಹಾಕೊಂಡು. ನೋಡಿ ಪಾಯಸ ಹಾಕೊಂಡು ವಡೆನ ಹತ್ಕೊಂಡ್ ತಿಂದ್ರೆ ಅಂತೂ ತುಂಬಾನೇ ಚೆನ್ನಾಗುತ್ತೆ. ಸರ್ವ್ ಮಾಡೋದಕ್ಕೆ ಮಕ್ಳು ಕೊಡೋಣ ಅಂದ್ಬಿಟ್ಟು ಎಲ್ಲ ಹಾಕಿ ಇಟ್ಕೊಂಡಿದೀನಿ. ಇದಾಗಿತ್ತು ಫ್ರೆಂಡ್ಸ್ ನಮ್ಮನೆಯ ಶಿವರಾತ್ರಿ ಹಬ್ಬದ ವ್ಲಾಗ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.